Dim dum dana da dim dana da dim dum dana da dim dana dim dum dana. ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಈ ದೇಶದ ಇತಿಹಾಸದಲ್ಲಿ ಯಾವ ಸ್ವಾಮಿನೂ ಮಾಡದೇ ಇರುವಂತ ಕೆಲಸ ಮಾಡಿದ್ರು. ನಿಮಗೆ ಬಹಳ ಮಂದಿಗೆ ಗೊತ್ತಿರಲಿಕ್ಕಿಲ್ಲ, ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಹಳ್ಳಿಯ ಭಿಕ್ಷೆಗೆ ಹೋದಾಗ ಆ ಬಡತನದ ಒಂದು ನೋವಿನಲ್ಲಿ ಬಳಲ್ತಾ ಇರುವಂತಹ ಆ ಕುಟುಂಬದ ಎರಡು ದೊಡ್ಡ ನೋವಾಗಿರುವಂತಹ ಆ ಎರಡು ಮಕ್ಕಳನ್ನು ಕರ್ಕೊಂಡು ಬಂದರಲ್ಲ, ಓದಿಸ್ಲಿಕ್ಕೆ ಪ್ರಾರಂಭ ಮಾಡಿದರಲ್ಲ, ಆ ಕಾಲಕ್ಕೆ ಒಬ್ಬ ಕಣ್ಣು ಕಾಣದೇ ಇರುವಂತಹ ಹುಡುಗನನ್ನು ಓದಿಸಬೇಕಾದ್ರೆ ವಿಚಾರ ಮಾಡ್ರಿ, ಮೈಸೂರೊಳಗೆ ಯಾರಾದರೂ ಪಂಡಿತರದಾರನಂತೂ ಹುಡುಕಿಸಿ ಅಲ್ಲಿಂದನೂ ಕರೆಸಿ ಪಾಠ ಮಾಡಿಸ್ತಾರೆ. ಇನ್ನೊಂದು ಬೇರೆ ಯಾರಾದರೂ ಸಿಗ್ತಾರನಂತ ಬರೇ ಹುಡುಕೋದು. ಒಬ್ಬ ಹುಡುಗನನ್ನ ವಿದ್ಯಾವಂತನನ್ನಾಗಿ ಮಾಡ್ಬೇಕಂತೇಳಿ ಎಲ್ಲೆಲ್ಲಿ ಅವ್ರನ್ನೋ ಕರೆದು ಅವ್ರಿಗೆ ರೊಕ್ಕ ಕೊಟ್ಟು ಮತ್ತೊಂದು ಕೊಟ್ಟು ಉಪಚಾರ ಕೊಟ್ಟು ಮಾಡಿದ್ರು. ಮಧ್ಯಪ್ರದೇಶದಿಂದ ಕರೆಸ್ತಾರೆ. ಆಗಿನ ಕಾಲಕ್ಕೆ ವಿಚಾರ ಮಾಡ್ರಿ, ಮಧ್ಯಪ್ರದೇಶದಿಂದ ಕರೆಸ್ತಾರೆ. ಮಧ್ಯಪ್ರದೇಶದಿಂದ ಕರೆಸಿದಂತ ಸಂದರ್ಭದಲ್ಲಿ ಅಲ್ಲಿಂದ ಬಂದಿರುವಂತಹ ವ್ಯಕ್ತಿ ಮುಸ್ಲಿಂ ಗವಾಯಿ, ಮುಸ್ಲಿಂ ಧರ್ಮದಾತ. ಸಮಾಜ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು, ಹಾನಗಲ್ ಕುಮಾರಸ್ವಾಮಿಗಳ ತ್ಯಾಗ ಎಂತಹದ್ದು ಅಂತೇಳಿ. ಬಂದಿರುವಂತಹ ಬಹಳ ದೊಡ್ಡ ವಿದ್ವಾಂಸ, ಸಂಗೀತ ವಿದ್ವಾಂಸ, ಮುಸ್ಲಿಂ ಧರ್ಮದಾತ. ಆತನನ್ನ ಕರೆಸಿ ನಮ್ಮ ಪಂಚಾಕ್ಷರನಿಗೆ ಬಹಳ ಅದ್ಭುತವಾದ ವಿದ್ಯೆಯನ್ನು ಕೊಡಬೇಕು ಅಂತ ಹೇಳಿಕೊಂಡಾಗ ಆತ ಹೇಳ್ತಾನೆ, ನನ್ನ 3 ಷರತ್ತುಗಳಿದ್ದಾವೆ, ಅವನ್ನೇನಾದ್ರೂ ನೀವು ಮಾಡ್ತೀನಿ ಅನ್ನೋದಾದ್ರೆ ನಾನು ನನ್ನ ವಿದ್ಯೆಯನ್ನ ಕೊಡ್ತೀನಿ ಅಂತ. ಯಾವ 3 ಷರತ್ತುಗಳು? ಈಗಿನ ಕಾಲದ ಬುದ್ಧಿಜೀವಿಗಳೆಲ್ಲ ವಿಚಾರ ಮಾಡಬೇಕು. ಮೊದಲನೇ ಷರತ್ತು, ತಿಂಗಳಿಗೆ 200 ಹಣ ಕೊಡಬೇಕು. 2 ರೂಪಾಯಿಗೆ 1 ತೊಲಿ ಬಂಗಾರ ಇರು ಕಾಲದಾಗಿನ ಸುದ್ದಿ ಹೇಳಕತ್ತೀನಿ ನಾನು ನಿಮಗೆ. 2 ರೂಪಾಯಿಗೆ 1 ತೊಲಿ ಬಂಗಾರ ಇರುವಾಗ ತಿಂಗಳಿಗೆ 200 ರೂಪಾಯಿ ಕೊಡ್ಬೇಕಂತ ನಾವ ವಿಚಾರ ಮಾಡ್ಬೇಕಲ್ಲ ನಾವೆಲ್ಲ. ಅವರು ಒಂದು ಊರಿನ ಭಿಕ್ಷೆಯನ್ನ ಮಾಡಿದ್ರೆ 1 ರೂಪಾಯಿ 1.5 ರೂಪಾಯಿ ದೇಣಿಗೆ ಸೇರುವಾಗ ಅವ 200 ರೂಪಾಯಿ ಕೇಳಕತ್ತಾನ. ಈ ವಿಷಯದಲ್ಲಿ ನಾನೇನಾದ್ರೂ ಇಲ್ಲ ಅಂದುಬಿಟ್ರೆ ನಮ್ಮ ಪಂಚಾಕ್ಷರನಿಗೆ ವಿದ್ಯೆ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ ತಿಳ್ಕೊಂಡು ಆಗ್ಲಿ 200 ರೂಪಾಯಿ ಕೊಡ್ತೀನಿ ಅಂದ್ರು, ತಿಂಗಳಿಗೆ 200. ಅದಾದ ನಂತರದಲ್ಲಿ ಮತ್ತೆ 2ನೇ ಪ್ರಶ್ನೆಯನ್ನು ಆತ ಕೇಳ್ತಾನೆ, ನನಗೆ ಪ್ರತಿ ವಾರದಲ್ಲಿ 3 ಸಾರಿ ಮಾಂಸಾಹಾರದ ಊಟ ಬೇಕು. ಶಿವಯೋಗ ಮಂದಿರದಲ್ಲಿ ಮಾಂಸಾಹಾರಕ್ಕೆ ಅವಕಾಶ ಇದೆ ಅಂತ ಪ್ರಶ್ನೆಯನ್ನ ಮಾಡ್ತಾನೆ. ನೀವೆಲ್ಲ ಸ್ವಾಮಿಗಳು, ಸಸ್ಯಾಹಾರಿಗಳು, ಒಂದು ದಾರ ಮುಟ್ಟಿದ್ರೆ ಸ್ನಾನ ಮಾಡೋರು ನೀವೆಲ್ಲ, ಆದ್ರೆ ಮಾಂಸಾಹಾರ ಬೇಕು ನನಗೆ. ಅಜ್ಜವ್ರಂತಾರ, ಶಿವಯೋಗ ಮಂದಿರದ ಪರಿಸರದೊಳಗೆ ಅದನ್ನು ಮಾಡಬೇಡಪ್ಪ, ಅಲ್ಲೆಲ್ಲರ ಬದಾಮಿ ಕಡೆಗೆ ಹೋಗಿ ಅದನ್ನು ಊಟ ಮಾಡಿಕೊಂಡು ನಿನ್ನ ಹಸಿವೆಯನ್ನು ತೀರಿಸಿಗೋ. ನಮ್ಮ ಪಂಚಾಕ್ಷರನಿಗೆ ಪಾಠ ಮಾಡಬೇಕಾದ್ರೆ ಸ್ನಾನ ಮಾಡಿಕೊಂಡು ಮಡಿ ಒಳಗೆ ಬಂದು ಹೇಳು, ಅದನ್ನು ಕೂಡ ಅಲ್ಲಿ ವ್ಯವಸ್ಥೆ ಮಾಡಿಸೋನು ಬೇರೆ ಕಡೆಗೆ ಅಂತ. 3ನೇ ಷರತ್ತನ್ನು ಕೂಡ ಬಹಳ ವಿಶೇಷವಾಗಿರುವಂತಹದ್ದು. ಸರಿ, 3ನೇದಕ್ಕೆ ನೀವು ತಯಾರಾಗ್ತೀರಾ? ಏನದು? ನಾನು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದ್ದೇನೆ, ನಮಾಜ್ ಮಾಡಲಾರದೆ ನಾನು ಬದುಕೋದಿಲ್ಲ, ನಾನು ದಿನಕ್ಕಿಷ್ಟು ಸಾರೆ ನಮಾಜ್ ಮಾಡಬೇಕು, ಈ ಶಿವಯೋಗ ಮಂದಿರದಲ್ಲಿ ನಮಾಜ್ ಮಾಡಲಿಕ್ಕೆ ಅವಕಾಶ ಐತಾ ಅಂತ ಪ್ರಶ್ನೆಯನ್ನ ಕೇಳ್ತಾನೆ. ನಮಾಜ್ ಮಾಡಲಿಕ್ಕೆ ನನಗೊಂದು ಮಸೀದಿ ಬೇಕು ಅಂತಂದ್ರೆ, ಆಗಲಿ, ಇದೇ ಶಿವಯೋಗ ಮಂದಿರದಲ್ಲಿ ನಿನಗೊಂದು ಮಸೀದಿ ಕಟ್ಟಿ ನಮಾಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ, ಪಂಚಾಕ್ಷರನಿಗೆ ಪಾಠವನ್ನ ನೀನು ಮಾಡಲೇಬೇಕು ಅಂತ. 2 ರೂಪಾಯಿಗೆ 1 ತೊಲಿ ಬಂಗಾರ ಇರುವ ಕಾಲದಲ್ಲಿ 200 ಪಗಾರ ಕೊಟ್ಟಿದ್ದೊಂದು ಬಹಳ ದೊಡ್ಡ ಇತಿಹಾಸ. ಯಾವ ಸಂಸ್ಥೆಯಲ್ಲಿ ಒಂದು ದಾರವನ್ನು ಮುಟ್ಟಿದ್ರೆ ಸ್ನಾನ ಮಾಡಬೇಕಾಗಿರುವಂತಹ ಕಠಿಣ ವ್ರತಾಚರಣೆಗಳಿದ್ದವೋ ಆ ಜಾಗದ ಆ ವ್ಯಕ್ತಿಗೆ ಅಲ್ಲೊಂದು ಬೇರೆ ಕಡೆಗೆ ಮಾಂಸಾಹಾರದ ವ್ಯವಸ್ಥೆಯನ್ನ ನೀ ಮಾಡ್ಕೋ, ನೀ ಉಣುಕೋ ಅಂತ ಹೇಳ್ತಾರೆ. ಅದಾದ ನಂತರದಲ್ಲಿ ಮಸೀದಿ ಕಟ್ಟಿ ನಮಾಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಎಷ್ಟರ ಮೆಟ್ಟಿಗೆ ಆ ಒಬ್ಬ ಪಂಚಾಕ್ಷರ ಗವಾಯಿಗಳ ಸಲುವಾಗಿ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ತ್ಯಾಗ ಮಾಡಿದ್ರು ಅನ್ನುವಂಥದ್ದು. ಇಂತಹ ಒಂದು ಪ್ರಜ್ಞೆಯನ್ನು ಇಟ್ಟುಕೊಂಡಿರತಕ್ಕಂತಹ, ಇದನ್ನೆಲ್ಲ ಅನುಭವಿಸಿರುವಂತಹ ಪಂಚಾಕ್ಷರ ಗವಾಯಿಗಳವರು ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಬಗ್ಗೆ ಎಷ್ಟು ಅಭಿಮಾನ ಇಟ್ಟುಕೊಂಡ್ರು ಅಂತಂದ್ರೆ, ಹಾನಗಲ್ ಕುಮಾರ ಸ್ವಾಮಿಗಳು ಒಬ್ಬರನ್ನು ಹೊರತುಪಡಿಸಿದ್ರೆ ಯಾವುದೇ ಸ್ವಾಮಿಗಳನ್ನು ಕೂಡ ಆ ಸ್ಥಾನದಲ್ಲಿ ನೋಡಲಿಲ್ಲ ಅವರು ಪಂಚಾಕ್ಷರ ಗವಾಯಿಗಳವರು ಅನ್ನುವಂಥದ್ದನ್ನ ನಾವು ಬಹಳ ಜನ ಹಿರಿಯರಿಂದ ಕೇಳ್ಕೊಂಡ್ವಿ. ಬಹಳ ದೊಡ್ಡ ದೊಡ್ಡ ಸಂಸ್ಥಾನಗಳಲ್ಲಿ ಡಗ್ಗ ತಬಲಾಗಳನ್ನ ಯದ್ವಾ ತದ್ವಾ ಒಗದು ಎದ್ದು ಬಂದಿರತಕ್ಕಂಥವ್ರು. ಹಾನಗಲ್ ಕುಮಾರ ಸ್ವಾಮಿಗಳವರಿಗೆ ಒಂದ್ ತಟಗ ನೋವಾಗತ್ತೆ ಅಂತಂದ್ರೆ
ಅವರ ಹೆಸರಿಗೆ ಧಕ್ಕೆ ಆಗುತ್ತೆ ಅಂತಂದ್ರೆ ಈ ಜಾಗದಲ್ಲಿ ನಾನು ಕುಂದ್ರಬಾರದು ಅಂತ ಹೇಳಿ ತಿಳ್ಕೊಂಡು ಎಷ್ಟರ ಮಟ್ಟಿಗೆ ಕುಮಾರಸ್ವಾಮಿಗಳವರ ಮೇಲೆ ಪಂಚಾಕ್ಷರ ಗವಾಯಿಗಳವರು ಶ್ರದ್ಧೆಯನ್ನು ಇಟ್ಟುಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಒಬ್ಬ ಹಾನಗಲ್ ಕುಮಾರಸ್ವಾಮಿಗಳನ್ನು ಬಿಟ್ಟರೆ ಯಾರನ್ನೂ ಕೂಡ ಅವ್ರ ಲಿಸ್ಟ್ನಾಗ ತಗೊಂಡಿದ್ದಿಲ್ಲ, ಹಂಗಂತ ಯಾರನ್ನೂ ಕೂಡ ಅವಮಾನ ಮಾಡಿದ್ದಿಲ್ಲ. ಎಲ್ಲರನ್ನ ಗೌರವಿಸ್ತಿದ್ರು, ಹಾನಗಲ್ ಕುಮಾರ ಮಹಾಸ್ವಾಮಿಗಳವ್ರನ್ನ ಪೂಜಿಸ್ತಿದ್ರು. ದೀಂ ದೂಂ ದನ ದೀಂ ದನ ದೀಂ ದೂಂ